ಇವತ್ತು ಯಾಕೋ ತುಂಬಾ ಬಿಸಿಲು ಇದೆ ಅಲ್ವಾ ಯಶಿ? ಯಶಿ ಮುಂದೆನಾ ಹಿಂದೆನಾ ಕುತ್ಕೊಳ್ಳೋದು? ಆರ್ಗ್ಯಾನಿಕ್ ಸಂತೆ ನಮ್ದು ಕ್ವಿಕ್ ಶಾಪಿಂಗ್ ಪಟ ಮಾಡಿದ್ದೀವಿ. ಯಾಕಂದರೆ ಇದು ನಾನು ಬರ್ತಾಯಿದ್ದೀನಿ ಟ್ಯೂಷನ್ನು. Hi friends, good morning. Welcome back to our channel Bibs Tiny World. ವೆರಿ ಗುಡ್. ಸೊ ಇವತ್ತು ವೀಕೆಂಡು, ಮನೆಯಲ್ಲಿ 10 to 5 ಕರೆಂಟ್ ಇರೋಲ್ಲ ಅಂತ ಮೆಸೇಜ್ ಬಂದಿತ್ತು ನಮ್ಮದು ಬೆಸ್ಕಾಮ್ ಗ್ರೂಪಲ್ಲಿ. ಹಾಗಾಗಿ ಮನೇಲಿ ಕೂತ್ಕೊಂಡು ಬೋರ್ ಹೊಡಿತಾ ಇದೆ. ಆಮೇಲೆ ಇಲ್ಲಿ ಆರ್ಗ್ಯಾನಿಕ್ ಸಂತೆ ಅಂತಂದ್ಬಿಟ್ಟು ಒಂದು ಆರ್ ನಗರದಲ್ಲಿ ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿ ಹೋಗಿ ಏನೇನು ಸಿಗುತ್ತೆ ನೋಡ್ಕೊಂಡು ಬರೋಣ ಅಂತ ಸುಮ್ಮನೆ ಹೋಗ್ತಾ ಇದ್ದೀನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸುಮ್ಮನೆ ಕೂತಿದ್ದೀವಲ್ಲ ಅಂತಂದ್ಬಿಟ್ಟು ಏನೂ ಕೆಲಸ ಇಲ್ಲ ಅಂತ ಅಲ್ಲಿ ಹೋಗ್ತಾ ಇದ್ವಿ. ಬನ್ನಿ, ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್. ಎಸ್, ಲೆಟ್ಸ್ ಗೋ. ಹೋಗೋಣ. ಎಸ್, ಬೇಗ ಸ್ಲಿಪ್ಪರ್ ಹಾಕಿ. ಇವತ್ತು ಯಾಕೋ ತುಂಬಾ ಬಿಸಿಲು ಇದೆ ಅಲ್ವಾ ಯಶಿ? ಬಿಸಿಲು ಇದೆ ಇವತ್ತು ತುಂಬಾನೇ. ಬೆಳಗ್ಗೆ ಆದರೆ ಬಿಸಿಲಿರುತ್ತೆ, ಸಾಯಂಕಾಲ ಆದರೆ ಚಳಿ ಇರುತ್ತೆ. ಇಲ್ಲ, ಅರ್ಲಿ ಮಾರ್ನಿಂಗ್ ಚಳಿನೇ ಇರುತ್ತೆ ಅಲ್ವಾ ಯಶ? ಎಲ್ಲಿ ಹೋಗ್ತಾ ಇದೀವಿ ನಾವು? ಆ ಕಡೆಯಿಂದ ಹೋಗಿ. ಏಷ ರನ್ ಮಾಡ್ಬೇಡ. ಗೇಟ್ ಕ್ಲೋಸ್ ಮಾಡು ಪುಟ್ಟ. ಲಾಕ್ ಮಾಡು ಪುಟ್ಟ. ಲಾಕ್ ಮಾಡಿ ಹೋಗಿ. ಯಶಿ ಮುಂದೆನಾ ಹಿಂದೆನಾ ಕುತ್ಕೊಳ್ಳೋದು? ನಾನು ಯಶ್ ಹತ್ರ ಹೆಲ್ಮೆಟ್ ಇಲ್ಲ. ಯಶಾಗೂ ಹೆಲ್ಮೆಟ್ ತೊಗೋಬೇಕು. ಅಲ್ವಾ ಪುಟ್ಟ? ನಿಂಗೆ ಹೆಲ್ಮೆಟ್ ಒಂದು ತೊಗೊಬೇಕು. ನಾವು ಹೆಲ್ಮೆಟ್ ತೊಗೊಳ್ಳೋಣ. ಓಕೆ ಓಕೆ. ಸ್ಟೆಬಿಲೈಸ್ ಮಾಡಬೇಕು. ಎಲ್ಲಿ ಬೇಕಾದ್ರೂ ಜನ ಕಸ ಜನಕ್ಕೆ ಬುದ್ಧಿನೇ ಇಲ್ಲ. ಏನು ಮಾಡೋಣ? ಅದು ಕನ್ಸ್ಟ್ರಕ್ಷನ್ ಕಸ ಪುಟ್ಟ. ಈಚೆ ಕಡೆ ಅಲ್ಲಿ ಇನ್ನೊಂದು. ಬಿಸಿಲೇ ಇಲ್ಲ, ತಣ್ಣಗಿದೆ. ಮರ ಎಷ್ಟೊಂದಿದೆ, ಅದಕ್ಕೆ ತಣ್ಣಗಿದೆ. ಬಿಸಿಲಿಲ್ಲ ಅಲ್ವಾ? ನಮ್ಮ ಬೆಂಗಳೂರೆಲ್ಲ ನಮ್ಮ ಪ್ರೈಮರಿ ಸ್ಕೂಲ್ ಟೈಮಲ್ಲಿ ಹಿಂಗೆ ಇತ್ತು ಚಿನ್ನು. ಅಪ್ಪ ಸ್ಕೂಲಲ್ಲಿ ಇದ್ದಾಗ ಸೈಕಲ್ ತೊಗೊಂಡು ಎಲ್ಲೆಲ್ಲೋ ಓಡಾಡ್ತಾ ಇದ್ರು. ಅವಾಗ ನಮ್ಗೆ ಹಿಂಗೆ ಇರ್ತಾ ಇತ್ತು. ನಾವೆಲ್ಲೋದ್ರೂ ಮರ ಸಿಗ್ತಾ ಇತ್ತು ನಮಗೆ. ಇವಾಗ ಫ್ಲೈಓವರು ಎಲ್ಲ ಮಾಡಿ ನಮಗೆ ಮರಗಳೇ ಸಿಕ್ಕಲ್ಲ. ಓ, ಇದೇ ಆರ್ಗ್ಯಾನಿಕ್ ಸಂತೆ ಚಿನ್ನು. ಓಕೆ, ನಮ್ಮ ಜಾಗಕ್ಕೆ ಬಂದ್ರಿ.
ನಾಟಿ ಬೆಂಗಳೂರು. ಓ ಚಿನ್ನು, ಇಲ್ಲಿ ನೋಡಿ ಚಿನ್ನು, ಇದೆ ಆರ್ಗ್ಯಾನಿಕ್ ಸಂತೆ. ಸೊ ನಾವು ಬಂದಿದ್ದೀವಿ ಇವತ್ತು ಆರ್ಗ್ಯಾನಿಕ್ಸ್ ಅಂತೆ, ಆರ್ ಆರ್ ನಗರ. ಇಲ್ಲಿ ರೈತರೆಲ್ಲ ಅವ್ರು ಸ್ಟಾಲ್ ಹಾಕಿರ್ತಾರೆ ಅಂತ ಅಂದ್ಬಿಟ್ಟು ಕೆಲವು ವಿಡಿಯೋಸ್ ಎಲ್ಲ ನೋಡಿದೆ ನಾನು. ಹಂಗಾಗಿ ಇವತ್ತಿಲ್ಲಿ ಬಂದಿದ್ದೀವಿ ನೋಡೋಣ ಅಂತ. ಇದು ಮೋನಿಶ್ ಕಾರ್ನರ್ ಅಂತಿದೆ, ಅದ್ರ ಆಪೋಸಿಟ್ ಇರೋದು ಇದೇ ಮೋನಿಶ್ ಕಾರ್ನರು. ಆರ್ ಆರ್ ನಗರ ನಿವಾಸಿಗಳಿಗೆ ಯೂಶ್ವಲಿ ಗೊತ್ತಿರುತ್ತೆ ಮೋನಿಶ್ ಕಾರ್ನರ್ ಯಾವುದು ಅಂತ ಅಂದ್ಬಿಟ್ಟು. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಮನೆ ಹತ್ರನೇ ಹೋಟ್ಲ್ ಇರೋದು. ನೋಡೋಣ, ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀವಿ ಏನೇನಿದೆ ಅಂತ. ಎಲ್ಲ ಇಲ್ಲಿ ಬಾಸ್ಕೆಟ್ ಇಟ್ಟಿದ್ದಾರೆ, ಎಷ್ಟೊಂದು ಬಾಸ್ಕೆಟ್ ಇಟ್ಟು ಆರ್ಗ್ಯಾನಿಕ್ ತರಕಾರಿ. ನಾವು ಪಪ್ಪಾಯ ಲವರ್ಸು, ಪಪ್ಪಾಯ ಸ್ವಲ್ಪ ಜಾಸ್ತಿ ತಿಂತೀವಿ. ಎಸ್ಪೆಷಲಿ ಇವಾಗ ಕೋಲ್ಡ್ ಸೀಸನ್, ವಿಂಟರ್ ಸೀಸನಲ್ಲಿ ಪಪ್ಪಾಯ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಯಾವುದು? ಓಕೆ, ನೋಡೋಣ ತೊಗೊಳ್ಬೇಕಲ್ಲ ಪಪ್ಪಾಯ ನಾವು. ಹೆಂಗಿದು? ನಾವು ತೊಗೊಳ್ತಾ ಇದ್ದೀವಿ ಪಪ್ಪಾಯ, ಚೆನ್ನಾಗಿರೋದು. ಅಮ್ಮ ನೋಡ್ಕೊಂಡು ಹೋಗ್ತಾ ಇದ್ದಾಳೆ ಮಗಳು. ಇದು ಪಪ್ಪಾಯ, ಬಿಗ್ ಪಪ್ಪಾಯ ಸಿಕ್ತು. ಕ್ಯಾಪ್ಸಿಕಮ್, ಮಿಕ್ಸ್ ವೆಜಿಟೇಬಲ್ಸ್ ಎಲ್ಲ 85 ರುಪೀಸ್ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲೂ ಇದೆ ಕ್ಯಾಪ್ಸಿಕಮ್, ಆ್ಯಕ್ಚುಲಿ ಇಲ್ಲೂ ಚೆನ್ನಾಗಿದೆ. ಒಂದೇ ಅನ್ಸುತ್ತೆ. ನಾವು ತರಕಾರಿ ತುಂಬ ಸಿಂಪಲ್ ತೊಗೊಂಡಿದ್ದೀವಿ, ನಾವು ಲೇಟಾಗಿ ಬಂದಿದ್ದೀವಿ, ಖಾಲಿ ಆಗೋಗಿದೆ. ಸೊ ಎಲ್ಲ ಖಾಲಿ ತರಕಾರಿ. ಇಲ್ಲಿ ಬಿಲ್ಲು 85 ರುಪೀಸ್ ಮಿಕ್ಸ್ ವೆಜಿಟೇಬಲ್ಸ್ ಪರ್ ಕೆ ಜಿ. ಇಲ್ಲಿ ಆರ್ಗ್ಯಾನಿಕ್ ಎಗ್ ಇದೆ, ಎಗ್ಗು ನೋಡ್ತಾ ಇದ್ದೀವಿ, ನೋಡೋಣ ಅಂತ. ಬಿಲ್ ಮಾಡಿಸ್ಕೊಳ್ತೀನಿ ಫಸ್ಟು. ನಮ್ಮದು ಸಿಂಪಲ್ ಶಾಪಿಂಗಲ್ಲಿ 11 ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ ಸ್ಟಾಲು. ನಾವಿವಾಗ 12 ಕಾಲಿಗೆ ಬಂದ್ವಿ. ಇಲ್ಲಿ ಅಷ್ಟು ಬೇಗ ಎಲ್ಲ ಖಾಲಿಯಾಗಿಬಿಟ್ಟಿದೆ. ಮೊಟ್ಟೆ ಬೇಕಾಗಿತ್ತು, ಮೊಟ್ಟೆ ತೊಗೊಳ್ಳೋಣ ಅಂತ ಹೋದ್ವಿ. ಮೊಟ್ಟೆ ಕ್ಲೋಸ್, ಆಲ್ರೆಡಿ ಸೋಲ್ಡ್ ಔಟ್. ಇಲ್ಲಿ ಏನೇನೋ ಇದೆ, ಮಿಕ್ಸು, ಸಾಂಬಾರು ಪುಡಿ ಮಿಕ್ಸು, ಪುಳಿಯೋಗರೆ ಮಿಕ್ಸ್ ಎಲ್ಲ. ಪೀನಟ್ ಪೌಡ್ರಾ? ಓಕೆ, ಚಟ್ನಿ ಪುಡಿ. ಹಾಂ, ಓಕೆ, ಬೇಕಾ? ತೊಗೊಳ್ಬೋದು, ಚೆನ್ನಾಗಿದೆ. ಎಲ್ಲ ಏನೋ ಹೆಲ್ತಿ ಡ್ರಿಂಕ್ಸ್ ಮಾಡ್ತಾಯಿದ್ದಾರೆ. ತುಪ್ಪ, ಪೂಜಾ ತುಪ್ಪ. ಸೊಪ್ಪು, ಇಲ್ಲಿ ಸಿರಿಧಾನ್ಯಗಳೆಲ್ಲ ಇಟ್ಟಿದ್ದಾರೆ. ನಮ್ಮದು ಕ್ವಿಕ್ ಶಾಪಿಂಗ್ ಪಟ ಮಾಡಿದ್ದೀವಿ. ಯಾಕಂದರೆ ಕಮ್ಮಿ ಆರ್ಗ್ಯಾನಿಕ್ ಲಡ್ಡು ಅಂತ ಕೊಟ್ಟಿದ್ದಾರೆ. ಹಾಲು, ಕೊಬ್ಬರಿ ಮತ್ತು ಸವಯುವ ಬೆಲ್ಲ, ಕರಿ ಬೆಲ್ಲ ಅಂದರು. ಟೇಸ್ಟ್ ಕೊಟ್ಟರು, ಚೆನ್ನಾಗಿತ್ತು. ಒಂದು ತೊಗೊಂಡ್ವಿ. ಆಮೇಲೆ ಎಲ್ಲನೂ ತುಂಬ ಕಮ್ಮಿ ಸಾಮಾನು ತೊಗೊಂಡಿದ್ದೀವಿ. ಯಾಕಂದರೆ ನೆಕ್ಸ್ಟ್ ವಾರ ಇರಲ್ಲ, ಊರಲ್ಲಿ ಇರಲ್ಲ, ಹೊರಗಡೆ ಹೋಗೋ ಪ್ಲ್ಯಾನು. ಅದು ಬ್ಲಾಗ್ಸ್ ಬರುತ್ತೆ. ಸೊ ನಮ್ಮದು ಹಿಂಗಿತ್ತು ಶಾಪಿಂಗು ಆರ್ಗ್ಯಾನಿಕ್ಸ್ ಅಂತ. ಇಲ್ಲಿ ನೀವು ಯಾರನ್ನ ಒಂದು ಸತಿ ಬರ್ತೀನಿ, ವಿಸಿಟ್ ಮಾಡ್ತೀನಿ ಅಂದರೆ ಮಾಡ್ಬೋದು. ಆರ್ ಆರ್ ನಗರ ನಿವಾಸಿಗಳು ಅಥವಾ ಸುತ್ತಮುತ್ತ ಏರಿಯಾ ನಿವಾಸಿಗಳಾದರೆ ಖಂಡಿತ ಬಂದು ಶಾಪಿಂಗ್ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ಅಗೇನ್ ವೆಲ್ಕಮ್ ಬ್ಯಾಕ್. ನಾವು ಆರ್ಗ್ಯಾನಿಕ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಲೈಟಾಗಿ ಜ್ಯೂಸ್ ಎಲ್ಲ ಕುಡಿದು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಮತ್ತೆ ಜಯನಗರ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಸುಮ್ಮನೆ ಸುಮಾರು ದಿನಗಳಾಗೋಯ್ತು, ವರ್ಷಗಳೇ ಆಗೋಯ್ತು ಅಂದ್ಕೊಳ್ತೀನಿ ಜಯನಗರ ಕಡೆ ಹೋಗಿ. ಇವತ್ತು ಹೋಗ್ತಾ ಇದ್ದೀವಿ. ನಾವು ಅಲ್ಲಿ ಮುಂಚೆ ಹಳೆ ಏರಿಯಾದಲ್ಲಿದ್ದಾಗ ಜಯನಗರ ಫ್ರೀಕ್ವೆಂಟಾಗಿ ಹೋಗ್ತಾ ಇದ್ವಿ. ಈಗ ಆರ್ ಆರ್ ನಗರ್ ಶಿಫ್ಟ್ ಆದಮೇಲೆ ಸ್ವಲ್ಪ ಕಮ್ಮಿ ಓಡಾಡೋಲ್ಲ. ಸೊ ಇವಾಗ ಹೋಗ್ತಾ ಇದ್ದೀನಿ ಜಯನಗರ. ಅಲ್ಲಿ ಈಗ ಔಟಿಂಗ್ ಹೋಗೋದಕ್ಕೆ ಸ್ವಲ್ಪ ಶಾಪಿಂಗ್ ಅಂತ ಪ್ಲ್ಯಾನು. ನೋಡ್ಬೇಕು ಹೋಗಿ ಏನು ಸಿಗುತ್ತೆ, ನಮ್ಮ ಬಜೆಟಲ್ಲಿ ಇದೆಯಾ, ತೊಗೊಳ್ಬೇಕಾ ಅಂತ ಅಂದ್ಬಿಟ್ಟು.
ಜಾಗಕ್ಕೆ ಬಂದರೆ ನಮ್ಮ ಕಾಲೇಜ್ ಡೇಸ್ ಎಲ್ಲ ಜ್ಞಾಪಕ ಬರುತ್ತೆ. ನಾವು ಕಾಲೇಜ್ ಟೈಮಲ್ಲಿ ಇಲ್ಲೇ ಓತ್ಲ ಹೊಡಿತಾ ಇದ್ದಿದ್ದು ಜಾಗ ಇದು. ನಾನು ಬರ್ತಾಯಿದ್ದೆ ಟ್ಯೂಷನ್ನು PU ಟೈಮಲ್ಲಿ, ಫಸ್ಟ್ PU ಸೆಕೆಂಡ್ PU ಇಲ್ಲೇ ಟ್ಯೂಷನ್ ಬರ್ತಾಯಿದ್ದಿದ್ದು. ಆವಾಗ ನಮ್ಮದು ಫುಲ್ಲು ಬೇರೆ ಥರನೇ ಇತ್ತು. ಇವಾಗ ಫುಲ್ಲು ಇಲ್ಲಿ ಗಾಡಿ ನಿಲ್ಸೋಕ್ಕೂ ದೊಡ್ಡ ಹರಸಾಹಸ ಮಾಡ್ಬೇಕು ನಾವು. ಅವಾಗೆಲ್ಲ ಎಷ್ಟೊಂದು ಅಂಗಡಿನೇ ಇರಲಿಲ್ಲ. ಇಲ್ಲಿ ಕೂಲ್ ಜಾಯಿಂಟ್ ರೋಡ್ ಅಂತಲೇ ಇದು, ಸಾರಿ ಹಾಟ್ ಚಿಪ್ಸ್ ರೋಡ್ ಅಂತ ಕರಿತಾ ಇದ್ದೀವಿ. ಕೂಲ್ ಜಾಯಿಂಟ್ ರೋಡ್ ಅಲ್ಲ, ಹಾಟ್ ಚಿಪ್ಸ್ ರೋಡ್ ಅಂತ ಕರಿತಾ ಇದ್ದಿದ್ದು. ಎಲ್ಲ ಕಾಲೇಜ್ ಡೇಸ್ ಎಲ್ಲ ರೀಕಾಲಿಂಗ್ ಆಗ್ತಾ ಇದೆ ನಮಗೆ ಬಂದಾಗ. ಈ ಜಾಗ ಏನು ಕಾಣ್ತಾ ಇದೆ, ಇದು ಮುಂಚೆ ಹಾಟ್ ಚಿಪ್ಸ್ ಆಗಿತ್ತು. ಇವಾಗ ಯಾವುದೋ ಮೊಬೈಲ್ ಶಾಪ್ ಆಗಿಬಿಟ್ಟಿದೆ, ಇದು ಅಂಗಡಿ ಆಗಿಬಿಟ್ಟಿದೆ. ಮುಂಚೆ ನಾವು ಇಲ್ಲಿ ಕುತ್ಕೊಳ್ತಾ ಇದ್ದಿದ್ದು ಜಾಗ, ಎಲ್ಲರೂ ನಾವು ಫ್ರೆಂಡ್ಸ್ ಎಲ್ಲ ಓತ್ಲ ಹೊಡ್ಕೊಂಡು ಕುತ್ಕೊತಾ ಇದ್ವಿ. ಇಲ್ಲಿ ಖಾಲಿ ಇತ್ತು. ಇದು ಹಾಟ್ ಚಿಪ್ಸು. ಈ ರೋಡ್ಗೆ ಹಾಟ್ ಚಿಪ್ಸ್ ರೋಡ್ ಅಂತಲೇ ಕರಿತಾ ಇದ್ದಿದ್ದು. ನಮಗಿದೆ ಲ್ಯಾಂಡ್ಮಾರ್ಕು. ಈಗ ನಾವು ಯಾರಿಗಾನ ಏನನ್ನು ಹೇಳಬೇಕು ಇಲ್ಲಿ ಬರ್ತಾ ಇದೀವಿ ಅಂದರೆ ಹಾಟ್ ಚಿಪ್ಸ್ ರೋಡಿಗೆ ಬಂದ್ಬಿಡು ಅಂತಂದರೆ ಗೊತ್ತಾಗ್ಬಿಡ್ತಾಯಿತ್ತು ನಾವು ಇಲ್ಲೇ ಇರ್ತಾ ಇದ್ದೀವಿ ಅಂತ. ನಮ್ಮ ಬೆಂಗಳೂರು ಇವಾಗ ನಮ್ಮ ಬೆಂಗಳೂರು ಎಲ್ಲ ಅಷ್ಟು ಚೇಂಜ್ ಆಗೋಗಿದೆ. ನಮ್ಮ ಬೆಂಗಳೂರು ಎಲ್ಲಿದ್ದೀವಿ ನಾವು? ಎಲ್ಲಿದ್ದೀವಿ? ಏಷ್ಯಾಗೆ ಫುಲ್ಲು ನಿದ್ದೆ ಮೂಡು. ನಾವಿವತ್ತು ಜಯನಗರ್ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಬಂದಿದ್ದೀವಿ. ಏನು ಮಾಡ್ತಾಯಿದ್ದೀವಿ? ಬಟ್ಟೆ ಶಾಪಿಂಗ್. ಏಷ್ಯಾಗೆ ಮತ್ತು ಅಮ್ಮಗೆ ಇಬ್ಬರಿಗೆ ಬಟ್ಟೆ ಶಾಪಿಂಗ್ ಅಲ್ವಾ? ಇವತ್ತು ನಮ್ಮ ಶಾಪಿಂಗು ಬೆಳಕಿತ್ತು, ಇವಾಗ ಹೋದಾಗ ಕತ್ಲಾಗ್ಬಿಟ್ಟಿದೆ. ನೋಡಿ ನಮ್ಮ ಶಾಪಿಂಗ್ ಆಯಿತು. ಟ್ರಿಪ್ಪು ಶಾಪಿಂಗ್ ಅಂತೆ. ನಾವು ಬಂದಿರೋದು ಇವತ್ತು ಜಯನಗರ 4th ಬ್ಲಾಕು ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಬಟ್ಟೆಗಳು ಸಿಗುತ್ತೆ ಇಲ್ಲಿ. ಯಾರನ್ನ ಬರಬೇಕಂದ್ರೆ ಬರ್ಬೋದು, ಚೆನ್ನಾಗಿರುತ್ತೆ. ಸೊ ಯಾರನ್ನ ಶಾಪಿಂಗ್ ಪ್ಲ್ಯಾನ್ ಇದ್ದು ಮಕ್ಕಳಿಗೆ, ಲೇಡೀಸ್, ಮೆನ್ಸ್ ಎಲ್ಲನೂ ಚೆನ್ನಾಗಿದೆ, ಇನ್ಕ್ಲೂಡಿಂಗ್ ಫುಟ್ವೇರ್ಸು, ಆಮೇಲೆ ಯುಟೆನ್ಸಿಲ್ಸ್ ಎಲ್ಲನೂ ಇದೆ. ಯಾರನ್ನ ಬೇಕು ಅಂತಂದರೆ ಬಂದು ತೊಗೊಳ್ಬೋದು. ಏನಾಯಿತು? ಊಟ ತಿಂದಿಲ್ಲ? ಯಾಕೆ ತಿಂದಿಲ್ಲ ಊಟ? ಯಾರು ಊಟ ಕೊಡ್ಸಿಲ್ಲ ಏಷ್ಯಾಗೆ? ಅಮ್ಮ ಅಪ್ಪ ಊಟ ಕೊಡ್ಸಿಲ್ವಾ? ಹೌದಾ? ಏನು ಬೇಕು? ಸ್ಯಾಂಡ್ವಿಚ್ ಬೇಕಾ? ಲಾಲಿಪಾಪಲ್ಲೆಲ್ಲ ಹೊಟ್ಟೆ ತಿನ್ನಲ್ಲ, ಹೊಟ್ಟೆ ತುಂಬಲ್ಲ, ಅದನ್ನು ತಿನ್ನಲೂಬಾರ್ದು. ಜಂಕ್ ಫುಡ್ ಅದು. ಟೀಚರ್ ಹೇಳಿದಾರಲ್ಲ ಜಂಕ್ ಫುಡ್ ಅದು ಅಂತ, ಕರೆಕ್ಟಾ? ಚಾಕ್ಲೇಟ್ ಸ್ಯಾಂಡ್ವಿಚ್ ಗೊತ್ತಿಲ್ಲ, ನೋಡೋಣ. ದ ಫೇಮಸ್ ಕೂಲ್ ಜಾಯಿಂಟ್ ಆಫ್ 4th ಬ್ಲಾಕ್ ನಮಗೆ ಆಲ್ ಟೈಮ್ ಫೇವ್ರೆಟ್ ಪ್ಲೇಸ್ ಡ್ಯೂರಿಂಗ್ ಕಾಲೇಜ್ ಡೇಸು. ಇವಾಗ ತುಂಬ ಚೇಂಜ್ ಆಗಿಬಿಟ್ಟಿದೆ. ತುಂಬ ಜನ ಅಂತೂ ಆಲ್ವೇಸ್, ವೀಕ್ ಡೇಸ್ ಬಂದರೂ ಸೇಮ್, ವೀಕೆಂಡ್ಸ್ ಬಂದರೂ ಸೇಮ್, ಜನ ಮಾತ್ರ ಆಲ್ವೇಸ್ ಇದ್ದೇ ಇರ್ತಾರೆ ಕೂಲ್ ಜಾಯಿಂಟಲ್ಲಿ. ಕೋರ್ ಬ್ಯಾಂಗ್ಳೂರಿಯನ್ಸ್ಗೆ ಕೂಲ್ ಜಾಯಿಂಟ್ ಬಗ್ಗೆ ಆಲ್ಮೋಸ್ಟು ಒಳ್ಳೆ ಪರಿಚಯ ಇರುತ್ತೆ. ಕೂಲ್ ಜಾಯಿಂಟ್ ಸ್ಪೆಷಲ್ಲು ಚಾಕ್ಲೇಟ್ ಸ್ಯಾಂಡ್ವಿಚ್ ಏಷ್ಯಾಗೆ, ನಮಗೆ ವೆಜಿಟೇಬಲ್ ಸ್ಯಾಂಡ್ವಿಚ್. ಇಲ್ಲಿ ಬಂದರೆ ನಮ್ಮದು ಕಾಲೇಜ್ ಟೈಮು ನೆನಪಾಗುತ್ತೆ. ಚೀಪ್ ಆ್ಯಂಡ್ ಬೆಸ್ಟ್ ಬರ್ಡೇ ಪಾರ್ಟೀಸ್ ಎಲ್ಲ ಇಲ್ಲೇ ಆಗ್ತಾಯಿದ್ದು ಕಾಲೇಜಲ್ಲಿ ನಾವು ಬಂದಾಗ. ಬಿಸಿ ಇದೆ, ಬಿಸಿ. ನಮ್ಮ ಏಷಾ ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾಳೆ. ಚಾಕ್ಲೇಟ್ ಸ್ಯಾಂಡ್ವಿಚ್ ಅವಳ ಫೇವ್ರೇಟ್ ಅಂತಂದ್ಬಿಟ್ಟು. ಸೊ ನೈಟ್ ಆಗ್ತಾಯಿದೆ, ಚಳಿ ಜಾಸ್ತಿ ಆಯಿತು. ಏಷಾದು ಗೆಟಪ್ ಚೇಂಜ್. ಏಷಾ ಚಾಕ್ಲೇಟ್ ಸ್ಯಾಂಡ್ವಿಚ್ ಇಷ್ಟ ಆಯಿತಾ? ಎಸ್ ಆರ್ ನೋ? ಎಷ್ಟು ಇಷ್ಟ ಆಯಿತು? ನಿಮ್ದು ವಿಡಿಯೋ ತೆಗಿಯೋಕ್ಕೆ ಬೇರೆ ಗಾಡಿ ನಾನು ಬೇರೆ ಗಾಡಿ ಮೇಲೆ ಕೂತ್ಕೊಂಡು ಏಷಾದ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ನನಗೆ ಬೈತಾ ಇದ್ದಾಳೆ, ಯಾಕೆ ಬೇರೆಯವ್ರ ಗಾಡಿ ಮೇಲೆ ಕೂತಿದ್ಯಪ್ಪ ಅಂತ ಅಲ್ವಾ. ಏಷಾಗೆ ಚಳಿ ಸ್ಟಾರ್ಟ್ ಆಯಿತು, ಹಾಗಾಗಿ ನಮ್ಮದು ಶಾಪಿಂಗ್ ಆಯಿತು, ಈಟಿಂಗ್ ಆಯಿತು. ಇವಾಗ ಬ್ಯಾಕ್ ಟು ಹೋಮ್. ಓ, ಇನ್ನೂ ಹೀಟಬಲ್ಸ್ ಬಾಕಿ ಇದೆಯಂತೆ. ಸೊ ನೆಕ್ಸ್ಟ್ ಪಾಯಿಂಟಲ್ಲಿ ಸಿಗೋಣ. ಹೌದು.
ವ್ಯೂ ಎಷ್ಟು ಚೆನ್ನಾಗಿರುತ್ತಲ್ಲ. ಚೆನ್ನಾಗಿರುತ್ತೆ. ಟ್ರಾಫಿಕ್ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ವೀಕೆಂಡ್ಸ್ ಅಲ್ವಾ. ಡೈಲಿ ಜನ ಎಲ್ಲಿ ಈಚೆ ಬರ್ತಾರೆ, ವೀಕೆಂಡ್ಸ್ ಮಾತ್ರನೇ ಈಚೆ ಬರ್ತಾರೆ, ಹಾಗಾಗಿ ಅಷ್ಟೊಂದು ಟ್ರಾಫಿಕ್ ಇರುತ್ತೆ. ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಅದು ಹೆಸರು ಗೊತ್ತಾಗಿಲ್ಲ ನನಗೆ. ಓ ಮೈ ಗಾಡ್, ತುಂಬ ಜನ ಇದ್ದಾರೆ. ಕೇಡಿಯಾಸ್ ಅಂತ, ಕೇಡಿಯಾಸ್ ಇಲ್ಲಿ ಕೇಡಿಯಾಸ್. ನಾವು ಆ್ಯಕ್ಚುಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ, ತುಂಬ ಜನ ಇದ್ದಾರೆ. ನಮ್ಮ ಮಗಳು ಯಾಕೋ ಫ್ರ್ಯಾಂಕಿ ಆಗಿಬಿಟ್ಟಿದ್ದಾಳೆ, ಹಾಗಾಗಿ ನೆಕ್ಸ್ಟ್ ಟೈಮ್ ಇವಾಗ ಬೇರೆ ಕಡೆ ಫುಡ್ ಹಂಟ್ಗೆ ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ. ಎಲ್ಲಿ ಹೋಗ್ತಾ ಇದ್ದೀವಿ ಚಿನ್ನು ಇವಾಗ ನಾವು? ಎಲ್ಲಿ ಹೋಗ್ತಾ ಇದ್ದೀವಿ ಇವಾಗ ನಾವು? ಹೇಳು, ಅದು ನೋಡು, ನಾಚ್ಕೋತಾ ಇದೆಯಾ? ನಿಂಗೆ ಗಾಳಿ ಇಷ್ಟ ಅಲ್ವಾ? ಚಳಿ ಚಳಿ ಇಷ್ಟ ತಾನೇ? ಇಷ್ಟ ಇಲ್ವಾ? ಇಷ್ಟ ಇದೆ ಇಷ್ಟ ನಿಂಗೆ, ನಿಜ ಹೇಳು. ಬ್ಯಾಟ್ಮ್ಯಾನ್ ಇದು. ಮತ್ತೆ ಅದು ಗಾಡಿ ಹೆಂಗ್ ಸೌಂಡ್ ಬರುತ್ತೆ ಅದು? ಇಲ್ಲಿ ನೋಡು, ಇಲ್ಲಿ ನೋಡಿ, ಇಲ್ಲಿ ಏನದು ಸೌಂಡ್ ಹಂಗಿದೆ? ವಿಯ ಸೌಂಡ್ ಇದೆ. ಏನು ತಿಂತಾ ಇದ್ದಾರೆ? ಮಸಾಲೆ ದೋಸೆ ಬಿಸಿ ಬಿಸಿ ಇದೆ. ಮಸಾಲೆ ದೋಸೆ ತಿಂತಾ ಇದ್ದಾರೆ ಇಬ್ರು. ಚಳಿಲಿ ಇಬ್ರು ಮಸಾಲೆ ದೋಸೆ ತಿಂತಾರೆ. ಯಶ, ಮಸಾಲೆ ದೋಸೆ ತಿಂತಾ ಇದೆಯಮ್ಮ? ಸೊ ಬಂದ್ವಿ ಮನೆಗೆ. ಶಾಪಿಂಗು, ಈಟಿಂಗು ಎಲ್ಲ ಮುಗಿಸಿ ಇವಾಗ ಮನೆಗೆ ಬಂದು ರೆಸ್ಟ್ ಮಾಡೋ ಪ್ಲ್ಯಾನು. ವೀಕೆಂಡು ಹೆಂಗೆ ಫಾಸ್ಟಾಗಿ ಹೋಗ್ಬಿಡುತ್ತೆ ಅಂತಲೇ ಗೊತ್ತಾಗಲ್ಲ. ಅಷ್ಟಾಗಿ ಆಲ್ರೆಡಿ ಸ್ಯಾಟರ್ಡೆ ಮುಗೀತು. ನೆಕ್ಸ್ಟ್ ಇನ್ನು ಸಂಡೇ, ನಾಳೆ ಫುಲ್ಲು ಮನೆ ಕ್ಲೀನಿಂಗ್ ಕೆಲಸ. ಎಲ್ಲ ಕ್ಲೀನಿಂಗ್ ಮಾಡ್ಕೊಬೇಕು, ಕಾರ್ ವಾಶ್ ಮಾಡ್ಕೊಬೇಕು, ಇನ್ನು ಆಫೀಸ್ಗೆ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಬೇಕು. ಸೊ ಇವತ್ತಿಂದು ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು, ಬಾಯ್.